ಗೋವಿನ ಬಗ್ಗೆ ಬ್ರಹ್ಮವೈವರ್ತ ಪುರಾಣ ಒಂದು ಮಾತು ಹೇಳುತ್ತೆ. ಸರ್ವೇ ದೇವಾ ಗವಾ ಮಂಗೆ ತೀರ್ಥಾನಿ ತತ್ಪದೇಶು ಚ ತದ್ಗುಷ್ಯೇಷು ಸ್ವಯಂ ಲಕ್ಷ್ಮಿ ತಿಷ್ಟತ್ತೇವ ಸದಾ ಪಿತಾಹ. ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ಕೊಡ್ತಾ ಇದೆ, ಆಕಳಿನ ಮೈಯಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಎಲ್ಲಾ ದೇವತೆಗಳು ವಾಸ ಮಾಡುತ್ತಾರೆ ಆ ಆಕಳಿನಲ್ಲಿ. ಸರ್ವೇ ದೇವ, ಎಲ್ಲಾ ದೇವತೆಗಳು ಆ ಆಕಳಿನಲ್ಲಿ ವಾಸ ಮಾಡುತ್ತಾರೆ. ಜೊತೆಗೆ ಆಕಳಿನ ಪಾದದಲ್ಲಿ ಎಲ್ಲಾ ತೀರ್ಥಗಳ ಸನ್ನಿಧಾನ ಇದೆ. ಆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಕಾರಣ ಏನು ಅಂದ್ರೆ ಆ ಆಕಳಿನ ಪಾದದಲ್ಲಿ ಸರ್ವ ತೀರ್ಥಗಳ ಸನ್ನಿಧಾನ ಇದೆ. ಜೊತೆಗೆ ಆ ಆಕಳಿನ ನಡು ಪ್ರದೇಶದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ. ತದ್ಗುಷ್ಯೇಷು ಸ್ವಯಂ ಲಕ್ಷ್ಮಿ ತಿಷ್ಟತ್ತೇವ ಸದಾ ಪಿತಃ. ಆ ಲಕ್ಷ್ಮೀದೇವಿಯ ಸನ್ನಿಧಾನೋಪೇತವಾಗಿರುವಂಥದ್ದು ಭಗವಂತ ಎಲ್ಲ ದೇವತೆಗಳ ಸಹಿತವಾಗಿ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಗೋಬ್ರಾಹ್ಮಣ ಹಿತಾಯ ಚ ಭಗವಂತ ಅವತಾರ ಮಾಡಿರೋದು ಕಾರಣ ಏನು ಅಂದ್ರೆ ಗೋಪಾಲನಾಗಿ ಅವತಾರ ಮಾಡಿದ್ದಾನೆ, ಕೃಷ್ಣ ಪರಮಾತ್ಮನಾಗಿ. ಕಾರಣ ಗೋವು ಎಲ್ಲ ದೇವತೆಗಳ ಸನ್ನಿಧಾನ. ಸಜ್ಜನರನ್ನ ಉದ್ಧಾರ ಮಾಡುವಂಥದ್ದು. ಯಾವುದೇ ಹೋಮ ಹವನ ಯಜ್ಞ ಮಾಡಬೇಕು ಅಂದ್ರೆ ನಮಗೆ ಗೋವು ಬೇಕೇ ಬೇಕು. ಗೋಮಯ ಬೇಕು, ಗೋಮೂತ್ರ ಬೇಕು, ಗೋಕ್ಷೀರ ಬೇಕು, ಗೋದಧಿ ಬೇಕು, ಎಲ್ಲವೂ ಗೋಘೃತ ಬೇಕು. ಹಾಗಾಗಿ ಗೋವಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯಲಿಕ್ಕೆ ಸಾಧ್ಯ. ಲಕ್ಷ್ಮಿಯ ಸನ್ನಿಧಾನ, ಎಲ್ಲ ದೇವತೆಗಳ ಸನ್ನಿಧಾನ, ವಿಶೇಷವಾಗಿ ತೀರ್ಥಗಳ ಸನ್ನಿಧಾನ. ಅದಕ್ಕೆ ನಿತ್ಯದಲ್ಲಿ ಗೋಘ್ರಾಸವನ್ನ ಕೊಟ್ಟು ನಾವು ಊಟವನ್ನ ಮಾಡಬೇಕು. ನಿತ್ಯದಲ್ಲಿ ನಮಗಾಗಿಲ್ಲ, ಎಲ್ಲಿ ಗೋವನ್ನ ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತಾರೋ ಅಲ್ಲಿ ಗೋಘ್ರಾಸವನ್ನ ಕೊಡೋದ್ರಿಂದ ನಮ್ಮ ಎಲ್ಲ ಪಿತೃಗಳು ತೃಪ್ತರಾಗ್ತಾರೆ. ಜೊತೆಗೆ ದೇವತೆಗಳು ತೃಪ್ತರಾಗ್ತಾರೆ. ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮವೈವರ್ತ ಪುರಾಣ ನಮಗೆ ತಿಳಿಸ್ತಾ ಇದೆ.